ಎಸ್ಐಟಿ ಅಧಿಕಾರಿಗಳಿಂದ ಸುಜಾತ ಭಟ್ ವಿಚಾರಣೆ ತೀವ್ರವಾಗಿದೆ. ಅದರಲ್ಲೂ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಮೆಡಿಕಲ್ ಕಾಲೇಜಿಗೆ ಸೇರಿದ ದಾಖಲೆ, ಅನನ್ಯ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆ, ಎಲ್ಲದರ ಬಗ್ಗೆ ಇದೀಗ ವಿಚಾರಣೆ ನಡೆಸಲಾಗ್ತಾ ಇದೆ. ಕೇವಲ ಆಸ್ತಿಗಾಗಿ ಅನನ್ಯ ಭಟ್ ಅನ್ನೋ ಪಾತ್ರವನ್ನ ಸೃಷ್ಟಿ ಮಾಡಲಾಯ್ತಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಅನನ್ಯ ಭಟ್ ಇರೋದಕ್ಕೆ ಪೂರಕವಾದ ಅಥವಾ ಇದ್ದದ್ದಕ್ಕೆ ಪೂರಕವಾದ ದಾಖಲೆಗಳನ್ನ ಕೆದಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಾಖಲೆ ಇದೆ, ಅದೆಲ್ಲವನ್ನ ಎಸ್ಐಟಿ ಕೊಡ್ತೇನೆ ಅಂತ ಹೇಳಿ ಸುಜಾತ ಭಟ್ ಹೇಳಿದ್ರು. ಇದೀಗ ಆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಸುಜಾತ ಭಟ್ಗೆ ಡಿಮಾಂಡ್ ಮಾಡಿದ್ದಾರೆ. ಅನನ್ಯ ಭಟ್ ಇರುವಿಕೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮುಂದಿಡಿ ಅಂತ ಹೇಳಿ ಸುಜಾತ ಭಟ್ಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ದಾಖಲೆಗಳಿದೆ, ಅವೆಲ್ಲವನ್ನ ಎಸ್ಐಟಿ ಅಧಿಕಾರಿಗಳ ಮುಂದಿಡ್ತೇನೆ ಅಂತ ಹೇಳಿ ಒಂದು ಬಾರಿ ಸುಜಾತ ಭಟ್ ಹೇಳಿಕೆ ನೀಡಿ, ದಾಖಲೆಗಳಿರೋದೇ ನಿಜವಾದ್ರೆ ಅದೆಲ್ಲವನ್ನ ತೋರಿಸಿ ಅನನ್ಯ ಭಟ್ ಇದ್ರು, ಆಕೆ ಮಿಸ್ಸಿಂಗ್ ಆಯ್ತು, ಆಕೆ ಯಾರೋ ಕೊಂದಿರಬಹುದು ಅಥವಾ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಈ ರೀತಿಯ ಅನುಮಾನಗಳು ನಿಮಗೆ ಬರ್ಲಿಕ್ಕೆ ಪೂರಕವಾದ ಸಾಕ್ಷ್ಯಗಳು ಏನಿದೆ ಅದೆಲ್ಲವನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಇದೀಗ ಪ್ರಶ್ನೆ ಮಾಡಿದ್ದಾರೆ. ಕೇವಲ ಆಸ್ತಿಗಾಗಿ ಅನನ್ಯ ಭಟ್ ಅನ್ನೋ ವ್ಯಕ್ತಿಯನ್ನ ಸೃಷ್ಟಿ ಮಾಡಲಾಯ್ತಾ? ಅನನ್ಯ ಭಟ್ ಇದ್ದಿದ್ದು ನಿಜಾನ? ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ದಾಖಲೆಗಳಿದೆ, ಎಸ್ಐಟಿ ಅಧಿಕಾರಿಗಳು ಮುಂದೆ ಕೊಡ್ತೇನೆ ಅಂತ ಒಂದು ಬಾರಿ, ಅನನ್ಯ ಭಟ್ಟು ಇಲ್ಲ, ದಾಖಲೆಯೂ ಇಲ್ಲ ಅಂತ ಹೇಳಿ ಎರಡನೇ ಬಾರಿ, ಹಿಂಗೆ ಸುಜಾತ ಭಟ್ ಅವರ ಭಿನ್ನ ವಿಭಿನ್ನ ಹೇಳಿಕೆ ನೋಡಿ ಕರ್ನಾಟಕದ ಜನ ತಲೆ ಕೆಡಿಸ್ಕೊಂಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳ ಸರ್ದಿನ ಅಂತ ಹೇಳಿ. ಖಂಡಿತವಾಗಿಯೂ ಸ್ಮಿತಾ, ಇದು ಒಂದು ರೀತಿಯಲ್ಲಿ ಹೇಳಿಕೆಗಳು ಆಗಾಗ ಬದಲಾಗ್ತದೆ, ಕ್ಷಣಕ್ಕೊಂದು ಬಣ್ಣ ಪಡೀತದೆ ಅಂತ ನಾವು ನೋಡಿದ್ದೇವೆ ಸಾಕಷ್ಟು ಸಮಯದಿಂದ. ಆದ್ರೆ ಈಗಲೂ ಕೂಡ ಒಂದು ಕಡೆ ಅನನ್ಯ ಭಟ್ ಇದ್ದಾಳೆ, ಅದಕ್ಕೆ ದಾಖಲೆಗಳನ್ನ ಕೊಡ್ತೇನೆ, ನಾನು ಎಸ್ಐಟಿ ಮುಂದೆ ಬಂದು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ನಂತರದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಿದ್ರು, ಆಕೆ ಇಲ್ಲ ಅನನ್ಯ ಭಟ್ ಅನ್ನುವಂತ ಮಗಳಿಲ್ಲ ಅಂತ. ಆದ್ರೆ ಆಕೆ ಇದನ್ನೆಲ್ಲ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಅದ್ರ ಹಿಂದೆ ಹೋದಾಗ, ಆ ಪರೀಕದಲ್ಲಿ ತನ್ನ ಪೂರ್ವಜರ ಭೂಮಿ ಒಂದಿತ್ತು, ಅದನ್ನ ದಾನವಾಗಿ ನವಕೋಟಿ ನಾರಾಯಣ ಅಂತ ಸುಜಾತ ಭಟ್ ಅವರ ಚಿಕ್ಕಪ್ಪ ದಾನವಾಗಿ ಅದನ್ನ ಧರ್ಮಸ್ಥಳಕ್ಕೆ ನೀಡಿದ್ರು. ಅಲ್ಲಿ ಆಯುರ್ವೇದಿಕ್ ಕಾಲೇಜ್ ಕೂಡ ಚಿಕಿತ್ಸಾಲಯ ಕೂಡ ಇರುವಂತದ್ದು ಸದ್ಯಕ್ಕೆ. ಅದೇ ಒಂದು ಏನು ದ್ವೇಷ ಅಥವಾ ಗ್ರಜ್ಜ ಅಥವಾ ಅಸಮಾಧಾನದಿಂದ ನನಗೆ ಆ ಭೂಮಿ ಸಿಗ್ಬೇಕಿತ್ತು, ಅದರಲ್ಲಿ ನನ್ನದು ಹಕ್ಕಿದೆ ಅನ್ನುವಂತ ಕಾರಣಕ್ಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಪರೀಕ ಭೂಮಿ ಸಿಂಗಾರಮ್ಮ ಅನ್ನೋರಿಗೆ ಸೇರಿದ ಅರಮನೆಯ ಭೂಮಿಯಾಗಿತ್ತು. ಅದನ್ನ ಅಣ್ಣಯ್ಯ ಅನ್ನೋರಿಗೆ ಒಂದು 3 ಎಕರೆ ಭೂಮಿಯನ್ನ ಪೂಜೆ ಮಾಡುವವರಿಗೆ ಒಂದು ನೀಡ್ತಾರೆ ಅದೇ ಬಳುವಳಿಯಾಗಿ. ಅನಂತರದಲ್ಲಿ ಅಣ್ಣಯ್ಯ ಭಟ್ ಅವರ ಮಕ್ಕಳೇ ಈ ನಾರಾಯಣ್ ಭಟ್ ಇರ್ಬೋದು, ಗುರುರಾಜ್ ಭಟ್ ಅಂದ್ರೆ ಸುಜಾತ ಭಟ್ ಅವರ ತಂದೆ. ಹಾಗಾಗಿ ಸುಜಾತ ಭಟ್ ಅವರು ತನ್ನ ಹದಿಹರೆಯದ ವಯಸ್ಸಿನಲ್ಲೇ ತನ್ನ ಮನೆಯಿಂದ ದೂರ ಆಗ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಆಕೆ ಮನೆ ಬಿಟ್ಟು ಹೋಗ್ತಾರೆ, ಆ ಮನೆಯಲ್ಲಿ ಇರೋದಿಲ್ಲ ಕೂಡ. ಸುಮಾರು ವರ್ಷಗಳ ನಂತರ ಕೂಡ ಆಕೆಯ ಪತ್ತೆ ಇರೋದಿಲ್ಲ. ಅವರ ಚಿಕ್ಕಪ್ಪ ನವಕೋಟಿ ನಾರಾಯಣ ಅನ್ನೋರು ಈ ಭೂಮಿಯನ್ನ ದಾನವಾಗಿ ನೀಡ್ತಾರೆ. ಆದ್ರೆ ಅದರ ಮೇಲೆ ಒಂದು ಕಣ್ಣಿಟ್ಟಿರುವಂತ ಸುಜಾತ ಭಟ್ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಇನ್ನು ಅನನ್ಯ ಭಟ್ ಕಥೆಗೆ ಯಾವುದೇ ರೀತಿಯ ಪೂರಕವಾದ ದಾಖಲೆಗಳು ಇಲ್ಲಿ ತನಕ ಎಲ್ಲೂ ಕೂಡ ಲಭ್ಯ ಮಾಹಿತಿಗಾಗಿ ದಾಖಲೆ ಇದೆ, ಅದೆಲ್ಲವನ್ನ ಎಸ್ಐಟಿ ಕೊಡ್ತೇನೆ ಅಂತ ಹೇಳಿ ಸುಜಾತ ಭಟ್ ಹೇಳಿದ್ರು. ಇದೀಗ ಆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಸುಜಾತ ಭಟ್ಗೆ ಡಿಮಾಂಡ್ ಮಾಡಿದ್ದಾರೆ.
ಅನನ್ಯ ಭಟ್ ಇರುವಿಕೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮುಂದಿಡಿ ಅಂತ ಹೇಳಿ ಸುಜಾತಾ ಭಟ್ಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ದಾಖಲೆಗಳಿದೆ, ಅವೆಲ್ಲವನ್ನ ಎಸ್ಐಟಿ ಅಧಿಕಾರಿಗಳ ಮುಂದಿಡ್ತೇನೆ ಅಂತ ಹೇಳಿ ಒಂದು ಬಾರಿ ಸುಜಾತಾ ಭಟ್ ಹೇಳಿಕೆ ನೀಡಿ, ದಾಖಲೆಗಳಿರೋದೇ ನಿಜವಾದ್ರೆ ಅದೆಲ್ಲವನ್ನ ತೋರಿಸಿ ಅನನ್ಯ ಭಟ್ ಇದ್ರೂ, ಆಕೆ ಮಿಸ್ಸಿಂಗ್ ಆಯ್ತು, ಆಕೆ ಯಾರೋ ಕೊಂದಿರಬಹುದು ಅಥವಾ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಈ ರೀತಿಯ ಅನುಮಾನಗಳು ನಿಮಗೆ ಬರ್ಲಿಕ್ಕೆ ಪೂರಕವಾದ ಸಾಕ್ಷ್ಯಗಳು ಏನಿದೆ ಅದೆಲ್ಲವನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಇದೀಗ ಪ್ರಶ್ನೆ ಮಾಡಿದ್ದಾರೆ. ಕೇವಲ ಆಸ್ತಿಗಾಗಿ ಅನನ್ಯ ಭಟ್ ಅನ್ನೋ ವ್ಯಕ್ತಿಯನ್ನ ಸೃಷ್ಟಿ ಮಾಡಲಾಯ್ತಾ? ಅನನ್ಯ ಭಟ್ ಇದ್ದಿದ್ದು ನಿಜಾನ? ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ದಾಖಲೆಗಳಿದೆ, ಎಸ್ಐಟಿ ಅಧಿಕಾರಿಗಳು ಮುಂದೆ ಕೊಡ್ತೇನೆ ಅಂತ ಒಂದು ಬಾರಿ, ಅನನ್ಯ ಭಟ್ಟು ಇಲ್ಲ, ದಾಖಲೆಯೂ ಇಲ್ಲ ಅಂತ ಹೇಳಿ ಎರಡನೇ ಬಾರಿ, ಹಿಂಗೆ ಸುಜಾತಾ ಭಟ್ ಅವರ ಭಿನ್ನ ವಿಭಿನ್ನ ಹೇಳಿಕೆ ನೋಡಿ ಕರ್ನಾಟಕದ ಜನ ತಲೆ ಕೆಡಿಸ್ಕೊಂಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳ ಸರ್ದಿನ ಅಂತ ಹೇಳಿ. ಖಂಡಿತವಾಗಿಯೂ ಸ್ಮಿತಾ, ಇದು ಒಂದು ರೀತಿಯಲ್ಲಿ ಹೇಳಿಕೆಗಳು ಆಗಾಗ ಬದಲಾಗ್ತದೆ, ಕ್ಷಣಕ್ಕೊಂದು ಬಣ್ಣ ಪಡೀತದೆ ಅಂತ ನಾವು ನೋಡಿದ್ದೇವೆ ಸಾಕಷ್ಟು ಸಮಯದಿಂದ. ಆದ್ರೆ ಈಗಲೂ ಕೂಡ ಒಂದು ಕಡೆ ಅನನ್ಯ ಭಟ್ ಇದ್ದಾಳೆ, ಅದಕ್ಕೆ ದಾಖಲೆಗಳನ್ನ ಕೊಡ್ತೇನೆ, ನಾನು ಎಸ್ಐಟಿ ಮುಂದೆ ಬಂದು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ನಂತರದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಿದ್ರು, ಆಕೆ ಇಲ್ಲ ಅನನ್ಯ ಭಟ್ ಅನ್ನುವಂತ ಮಗಳಿಲ್ಲ ಅಂತ. ಆದ್ರೆ ಆಕೆ ಇದನ್ನೆಲ್ಲ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಅದ್ರ ಹಿಂದೆ ಹೋದಾಗ, ಆ ಪರೀಕದಲ್ಲಿ ತನ್ನ ಪೂರ್ವಜರ ಭೂಮಿ ಒಂದಿತ್ತು, ಅದನ್ನ ದಾನವಾಗಿ ನವಕೋಟಿ ನಾರಾಯಣ ಅಂತ ಸುಜಾತಾ ಭಟ್ ಅವರ ಚಿಕ್ಕಪ್ಪ ದಾನವಾಗಿ ಅದನ್ನ ಧರ್ಮಸ್ಥಳಕ್ಕೆ ನೀಡಿದ್ರು. ಅಲ್ಲಿ ಆಯುರ್ವೇದಿಕ್ ಕಾಲೇಜ್ ಕೂಡ ಚಿಕಿತ್ಸಾಲಯ ಕೂಡ ಇರುವಂತದ್ದು ಸದ್ಯಕ್ಕೆ. ಅದೇ ಒಂದು ಏನು ದ್ವೇಷ ಅಥವಾ ಗ್ರಜ್ಜ ಅಥವಾ ಅಸಮಾಧಾನದಿಂದ ನನಗೆ ಆ ಭೂಮಿ ಸಿಗ್ಬೇಕಿತ್ತು, ಅದರಲ್ಲಿ ನನ್ನದು ಹಕ್ಕಿದೆ ಅನ್ನುವಂತ ಕಾರಣಕ್ಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಪರೀಕ ಭೂಮಿ ಸಿಂಗಾರಮ್ಮ ಅನ್ನೋರಿಗೆ ಸೇರಿದ ಅರಮನೆಯ ಭೂಮಿಯಾಗಿತ್ತು. ಅದನ್ನ ಅಣ್ಣಯ್ಯ ಅನ್ನೋರಿಗೆ ಒಂದು 3 ಎಕರೆ ಭೂಮಿಯನ್ನ ಪೂಜೆ ಮಾಡುವವರಿಗೆ ಒಂದು ನೀಡ್ತಾರೆ ಅದೇ ಬಳುವಳಿಯಾಗಿ. ಆ ನಂತರದಲ್ಲಿ ಅಣ್ಣಯ್ಯ ಭಟ್ ಅವರ ಮಕ್ಕಳೇ ಈ ನಾರಾಯಣ್ ಭಟ್ ಇರ್ಬೋದು, ಗುರುರಾಜ್ ಭಟ್ ಅಂದ್ರೆ ಸುಜಾತಾ ಭಟ್ ಅವರ ತಂದೆ. ಹಾಗಾಗಿ ಸುಜಾತಾ ಭಟ್ ಅವರು ತನ್ನ ಹದಿಹರೆಯದ ವಯಸ್ಸಿನಲ್ಲೇ ತನ್ನ ಮನೆಯಿಂದ ದೂರ ಆಗ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಆಕೆ ಮನೆ ಬಿಟ್ಟು ಹೋಗ್ತಾರೆ, ಆ ಮನೆಯಲ್ಲಿ ಇರೋದಿಲ್ಲ ಕೂಡ. ಸುಮಾರು ವರ್ಷಗಳ ನಂತರ ಕೂಡ ಆಕೆಯ ಪತ್ತೆ ಇರೋದಿಲ್ಲ. ಅವರ ಚಿಕ್ಕಪ್ಪ ನವಕೋಟಿ ನಾರಾಯಣ ಅನ್ನೋರು ಈ ಭೂಮಿಯನ್ನ ದಾನವಾಗಿ ನೀಡ್ತಾರೆ. ಆದ್ರೆ ಅದರ ಮೇಲೆ ಒಂದು ಕಣ್ಣಿಟ್ಟಿರುವಂತ ಸುಜಾತಾ ಭಟ್ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಇನ್ನು ಅನನ್ಯ ಭಟ್ ಕಥೆಗೆ ಯಾವುದೇ ರೀತಿಯ ಪೂರಕವಾದ ದಾಖಲೆಗಳು ಇಲ್ಲಿ ತನಕ ಎಲ್ಲೂ ಕೂಡ ಲಭ್ಯ ಧನ್ಯವಾದ ಮಾಹಿತಿಗಾಗಿ.